ಈಗ ನಾವು ಎಷ್ಟೋ ಎಕ್ಸಾಂಪಲ್ಸ್ ನಾವು ನೋಡಿದ್ದೀವಿ. ಬೀಯಿಂಗ್ ಅ ಡಾಕ್ಟರ್ ನಾನು ನೋಡಿದ್ದೀನಿ ಮಕ್ಕಳಲ್ಲಿ ನೀವು ಮೊಬೈಲ್ ತೆಗೆದು ಇಟ್ಟರೆ ದೇ ವಿಲ್ ಗೆಟ್ ಸ್ಟ್ರೆಸ್ಡ್. ಅಂದರೆ ಅವ್ರಿಗೆ ಎಲ್ಲೂ ಬೇರೆ ಫೋಕಸ್ ಮಾಡೋಕ್ಕಾಗಲ್ಲ. ಅವ್ರು ಒಂಥರ ವಾಯ್ಲೆಂಟ್ ಆಗೋ ಸ್ಟೇಜ್ ತನಕನೂ ಹೋಗ್ತಾರೆ. ಅಮ್ಮ ಅಪ್ಪನ ಮೇಲೆ ಕೈ ಮಾಡೋದು ಅಥವಾ ಒಡೆದಾಕೋದು, ಕೈಗೆ ಸಿಕ್ಕಿರೋದೆಲ್ಲ ಒಡೆದಾಕೋದು ಅಂಥದ್ದೆಲ್ಲ. ಅದು ತುಂಬಾ ಡಿಸಡ್ವಾಂಟೇಜ್ ಅಂತಲೇ ಖಂಡಿತ ಹೇಳ್ಬೋದು, ಆಯಿತಾ. ಸೊ ಅದರಿಂದಾನು ಸ್ಟ್ರೆಸ್ ಆಗೋ ಚಾನ್ಸಸ್ ಇರುತ್ತೆ. ನಾವು ಏನಂತ ಅಂದರೆ ಇನ್ಕ್ಲೂಡಿಂಗ್ ದ ಪೇರೆಂಟ್ಸ್ ಅವರಿಗೆ ಎಜುಕೇಟ್ ಮಾಡುವಾಗ ಆಯಿತು. ಆಮೇಲೆ ಸ್ಟೂಡೆಂಟ್ಸಿಗೆ ಈಗ ಸ್ಕೂಲ್ಗಳಲ್ಲಿ ಸುಮಾರು ಎಜುಕೇಷನ್ ನಡೀತಾ ಇದೆ ಅಬೌಟ್ ದಿಸ್. ಅಂದರೆ ಹೇಗೆ ನಾವು ಕೇರ್ಫುಲ್ ಆಗಿರ್ಬೋದು. ಮೊಬೈಲ್ ನೋಡೋದಂತೂ ತಪ್ಸ್ಲಿಕ್ಕಂತೂ ಆಗಲ್ಲ ಈಗ, ಬಿಕಾಸ್ ಅವ್ರದ್ದು ಈಗ ಜನರಲಿ ಈಗ ಈವನ್ ಅವ್ರದ್ದು ಸ್ಕೂಲ್ ಪ್ರಾಜೆಕ್ಟ್ಸು ಅದು ಇದು ಅದೆಲ್ಲನೂ ಸಹ ಅದರಲ್ಲೇ ಬಂದ್ಬಿಡುತ್ತೆ ಕೆಲವೊಂದು ಸ್ಕೂಲ್ಗಳಲ್ಲಿ. ಸೊ ಹಂಗಾಗಿ ಅವ್ರು ಹೇಳ್ತಾರೆ ಇಲ್ಲ ಅದನ್ನು ನೋಡ್ತಾ ಇದ್ದೀವಿ ಅಂತ. ಸೊ ನಾವು ಏನಂತ ಅಂದರೆ ಸ್ವಲ್ಪ ಪೇರೆಂಟ್ಸ್ ಆದವರು ವಿಜಿಲೆಂಟ್ ಆಗಿರಬೇಕು, ನೋಡ್ತಾ ಇರಬೇಕು ಏನು ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ಐ ಥಿಂಕ್ ವಿ ಕ್ಯಾನ್ ಫಿಕ್ಸ್ ದ ಟೈಮ್. ಒಂದು ಡಿಸಿಪ್ಲಿನ್ಡ್ ಆಗಿ ಆಯಿತು ನೀನು ಇಷ್ಟು ಹೊತ್ತು ಓದೋದಲ್ವಾ, ಈಗ ಇಷ್ಟು ನೋಡು, ಈಗ ಐ ಆಮ್ ಗಿವಿಂಗ್ ಯು ದಿಸ್ ಮಚ್ ಟೈಮ್, ನೀನು ಮೊಬೈಲ್ ನೋಡ್ಕೊ ಒಂದು ಅರ್ಧ ಗಂಟೆ ಅಂತ ಹಂಗೆ ಬಿಟ್ಟರೆ ಪ್ರಾಬ್ಲಿ ವಿ ಕ್ಯಾನ್ ಫೈನಲಿ ಎಂಡ್ ಅಪ್ ಇನ್ ಅ ಡಿಸಿಪ್ಲಿನ್ಡ್ ವೇ ಅಂತ ಅನಿಸುತ್ತೆ.